ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಿಟ್ಲಾ ಅನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಲ್ಲಿ ಪುಟಾಣಿಯನ್ನು ಸಣ್ಣದಾಗಿ ರುಬ್ಬಿಕೊಳ್ಳಿ. ಆಮೇಲೆ ಒಂದು ಕಡಾಯಿಯಲ್ಲಿ 4 ಟೀ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ. ಅದಾದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 10ರಿಂದ 15 ಕರಿಬೇವು ಎಲೆಯನ್ನು ಹಾಕಿ. ಇದಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿಯನ್ನು ಇದಕ್ಕೆ ಹಾಕಿ. ಸಣ್ಣದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ಇದರಲ್ಲಿ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ. ಅರಿಶಿಣವನ್ನು ಹಾಕಿದ ಮೇಲೆ ಮತ್ತೊಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಾದ ಮೇಲೆ 1 ನಿಮಿಷ ಕಾದು ಯಾವಾಗ ಈರುಳ್ಳಿ ಸ್ವಲ್ಪ ಪಿಂಕ್ ಆಗುತ್ತೆ ಆವಾಗ ಸ್ಟೌವನ್ನು ಲೈಟಲ್ಲಿ ಇಟ್ಟು 1 ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸಿ. ನೀರಲ್ಲಿ ಕುದಿ ಬಂದ ಮೇಲೆ ನಾವು ರುಬ್ಬಿಕೊಂಡಿರುವ ಪುಟಾಣಿ ಮಿಶ್ರಣವನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಪುಟಾಣಿ ಮಿಶ್ರಣವ ಬೇಕಾಗುತ್ತೆ ಅಷ್ಟು ಪುಟಾಣಿ ಮಿಶ್ರಣವ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪುಟಾಣಿ ಮಿಶ್ರಣವ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಂಡಲ್ಲಿ ಸ್ವಲ್ಪ ಮೇಲಿಂದ ಲೆಮನ್ ಜ್ಯೂಸನ್ನು ಹಾಕಬಹುದು. ಇದರಿಂದ ಹುಳಿ ಬರುತ್ತೆ. ಆಮೇಲೆ ಇದನ್ನು ಸವಿಯಲು ಸಿದ್ಧ. ಇವಾಗ ನೀವು ಪಿಟ್ಲಾನ ಚಪಾತಿ ಇಲ್ಲ ರೊಟ್ಟಿ ಜೊತೆನೂ ತಿನ್ಬೋದು. ಇದು ತುಂಬ ಪ್ರಸಿದ್ಧವಾದ ಮತ್ತು ತುಂಬ ಸರಳವಾದ ರೆಸಿಪಿ. ಇದನ್ನು ನೀವು ಟೇಸ್ಟ್